ಸರ್ ಹಿಂದೆ ಧರ್ಮೇಗೌಡರಿದ್ದಾಗ ಒಂದು ಘಟನೆ ಪರಿಷತ್ ಕಲಾಪ ನಡೆದಿತ್ತು. ಇದು ಎರಡನೇ ಘಟನೆ. ನಿಮ್ಮ ಅನುಭವದಲ್ಲಿ ಇಂಥ ಘಟನೆಗಳು ಇತ್ತೀಚಿನ ದಿನಗಳಲ್ಲಿ ರಾಜಕಾರಣಿಗಳು ಆ ನೈತಿಕತೆ ಮೌಲ್ಯ ಎಲ್ಲ ಬಿಟ್ಟು ಹೊರ್ತುವಂಥದ್ದು, ಆ ಘಟನೆ ಆದ ನಂತರ ಅದು ಸಾಕಷ್ಟು ತಿಳುವಳಿಕೆ ಬರ್ತದೆ, ಎಲ್ಲರೂ ಸ್ವಲ್ಪ ತಿಳುವಳಿಕೆ ಆಗುತ್ತೆ ಅಂತ ಅನ್ಕೊಂಡಿದ್ವಿ. ಆದ್ರೆ ಮತ್ತೆ ಅದಕ್ಕಿಂತ ಇನ್ನು ಕೆಟ್ಟ ಒಂದು ಘಟನೆಗಳು ಪರಿಷತ್ ನಡೀತದೆ. ಬಗ್ಗೆ ತಾವೇಳ್ತೀವಿ ಇನ್ನು ಮುಂದೆ ಪರಿಷತ್ ಬಿಡು, ಮುಂದೆ ಹೇಳ ನಿಮ್ಗೆಲ್ಲರಿಗೂ ಇನ್ನು ನೀವು ಒಳ್ಳೆ ದಿನಗಳನ್ನು ಯಾರು ನೋಡಂಗಿಲ್ಲ. ಇಷ್ಟ ಹೆಚ್ಚಿನ ಮಾತಾಡುದಿಲ್ಲ. ಎಲ್ಲದ್ರಾಗೂ ನಿಮ್ದು ಬಂತು, ನಮ್ದು ಬಂತು, ಎಲ್ಲ ಬಂತು. ಒಳ್ಳೆ ದಿನಗಳನ್ನು ಯಾರು ನೀವು ನೋಡಂಗಿಲ್ಲ. ಭಾಳ ನೀ ಕೇಳಕ್ ಹೋಗ್ಬೇಡ, ನೀನು ಒಳ್ಳೆ ದಿನಗಳು ನೋಡಂಗಿಲ್ಲ. ಕೆಟ್ಟ ದಿನಗಳ ಕಡೆ ಕಾಲಘಟ್ಟದಲ್ಲಿ ಇದೀರಾ ಅನ್ಸುತ್ತೆ. ಹೌದೌದು, 100%. ಏನಾಗಿ ಭವಿಷ್ಯ ನೋಡ್ತಿದ್ದೀರಾ ಸರ್? ರಾಜಕೀಯ ಭವಿಷ್ಯನ ಅಥವಾ ಸಾಮಾಜಿಕ ಭವಿಷ್ಯನ? ನೋಡು, ನಿಮ್ಮಂತವ್ರು 4 ಮಂದಿ ತಿಳುವಳಿಕಿದ್ದಾರೆ ನಮ್ಮ ಮುಂದೆ ಹೇಳಿದಾರೆ. ಆ ತಿಳುವಳಿಕಿದ್ದವ್ರು ಹೇಳೋರು ಕೇಳ್ಬೇಕಾಗಿತ್ತು ನಾವು. ಇನ್ಮೇಲೆ ಬಂದೈತೆ ಅಲ್ಲಿ ವಾಟ್ಸಪ್ಪಾಗಿ ತೋರಿಸ್ತಾವಂತ. ಇನ್ನು 10-15 ವರ್ಷ ನಂತರ ಈಗೇನು 50 ವರ್ಷ 60 ಮೇಲ್ದಾರ ಇವರೆಲ್ಲ ಆದ್ಕೊಂಡು ಎಲ್ಲ ಮೌಲ್ಯಗಳು ಹೋಗ್ತಾವ. ಯಾವ ಮೌಲ್ಯ ಉಳಿಯಂಗಿಲ್ಲ. ಆಮೇಲೆ ತಮ್ಮದೇ ಆದಂತ ಒಂದು ನಿಸರ್ಗದಲ್ಲಿ ಕೆಲಸ ಮಾಡ್ತಾವ ಅಂತ ಕೊಟ್ಟಾಗ ಅದನ್ನ ನಾವು ನೋಡಿ, ಅದು ಆಧಾರವನ್ನು ನೋಡಿ ಮತ್ತೆ ಅಗ್ದಿ ತಿಳುವಳಿಕಿದ್ದಂಥವ್ರು ಬಹಳ ದೊಡ್ಡ ಜನ ಹೇಳಿದ್ದನ್ನು ನಾನು ಹೇಳಿದ್ದೀನಿ. ತರಬೇತಿ ಕಾರ್ಯಾಗಾರಗಳು ಎಲ್ಲ ವೇಸ್ಟ್ ಇಷ್ಟ ಚಾವಡಿ ಹುಡುಗರಿ ಭಾಳ ಏನು ಕ್ಲಾಸ್ ತೊಗೊಂಡು ಮತ್ತು ಕಾಪಿ ಮಾಡ್ತಾರಲ್ಲ, ಹಂಗಿದೆ. ಏನ್ ಮಾಡಕ್ ಆಗುದಿಲ್ಲ. ನೋಡ, ಯಾವ್ದಾರ ಒಂದು ದಿವ್ಸ ಒಂದು ಇನ್ಸಿಡೆಂಟ್ ಆದ ಉಳಿದೆಲ್ಲ ನಡೆದಿಲ್ಲ. ಉಳಿದ ಸದನ ನಡೆದೈತಿ, ಎಲ್ಲ ಅಜೆಂಡಾ ಮುಗಿಸಿವಿ, ಚರ್ಚೆ ಆಗ್ಯಾವ, ಎಲ್ಲ ಆಗ್ಯಾವ. ಯಾವ್ದೋ ಒಂದು ಇನ್ಸಿಡೆಂಟ್ ಆದ್ರೆ ಅದಕ್ಕೊಂದು ಎಂಟೈರ್ ಕೌನ್ಸಿಲ್ನ ಕೆಟ್ಟಂದ್ರೆ ನಾವು ಮಾಡ್ತಾನೆ ಸರಿಪಡ್ತೀವಿ. ಮುಂದೆ ಒಂದ್ ಹೇಳ್ತೀನಿ, ನಿಮ್ಗೆ ಬರುವಂತಹ ದಿನಮಾನಗಳಲ್ಲಿ ನೀವು ಯಾರು ಏನು ಪ್ರಶ್ನೆ ಕೇಳಲ್ಲ ಕೌನ್ಸಿಲನ್ನ ನಡೆಸುವಂತ ಜವಾಬ್ದಾರಿ ನನ್ನ ಜೊತೆ ನಡೆಸ್ತೀವಿ. ನಮ್ಮ ಮನ್ಯಾಗ ಯಾರೆಲ್ಲ ಚಾಗಿ ಕುಡ್ಸಾಕ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.